ಏನು ಸಖತ್ತಾಗಿದೆ ಗಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ಸ್ನೇಹಿತರೆ, ಆಫ್ಟರ್ ಎ ಲಾಂಗ್ ಟೈಮ್ ಐ ವಾಸ್ ವೆಯ್ಟಿಂಗ್ ಫಾರ್ Aprilia Rs 457 ಅಂದರೆ R5 ಅಂತ. ಸೊ ಅದು ಇವತ್ತು ಲಾಂಚ್ ಆಗಿದೆ. ಇದು ಬಂದು ಮಾರತಳ್ಳಿ ವೇರ್ ಹೌಸಲ್ಲಿ ಆಗಿರೋದು. ಸೊ ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಏನೇನು ನಡೀತಿದೆ ಅಂತ. ಫೈನಲಿ ಬಂದೇ ಬಿಡ್ತು Aprilia. ಇವಾಗ ಇಲ್ಲೊಂದಿದೆ, 2 ಕಲರ್ ಬಂದಿರೋದು ಮೋಸ್ಟ್ಲಿ. ಸೊ ಓಪನ್ ಮಾಡ್ತಾರೆ, ನೋಡಬೇಕು ಏನು ಕತೆ ಅಂತ. ಅನ್ಬಾಕ್ಸಿಂಗ್ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತು. ಸೊ ಎಲ್ಲರೂ ಬಂದಿದ್ದಾರೆ Aprilia ಟೀಮ್. Come on, ready? Beauty. Okay, plastic out here. Wow. Hey boy. ಏನು ಸಖತ್ತಾಗಿದೆ ಗಾಡಿ. ಏನು ಸಕಲಾಗಿದೆ ಗುರು ಗಾಡಿ ಇದು. ಇವ್ರು 6'1" ಇದ್ದಾರೆ. ಸೊ ಆರಾಮಾಗಿ ಫ್ಲಾಟ್ ಫ್ರೂಟ್ ಮಾಡ್ಬೋದು, ಆರಾಮಾಗಿದೆ. ಇದು ಸಸ್ಪೆನ್ಷನ್ ಅಡ್ಜಸ್ಟಬಲ್ ಬರುತ್ತಲ್ಲ? ಅಡ್ಜಸ್ಟಬಲ್ ಬರೀ ಇದು ರೀಬೌಂಡ್ ಗೊತ್ತೇ ಆಗಲ್ಲ, ಫೈರಿಂಗ್ ಜೊತೆ ಇನ್ಕ್ಲೂಡ್ ಆಗುತ್ತೆ. ಸೇಮ್ ಅದು ಇವಾಗ ಡ್ಯೂಕಲ್ಲಿ ಸೇಮ್ ಕಟ್ ಮಾಡಿ ಡ್ಯೂಕಲ್ಲಿ ಓಪನ್ ಕಾಣುತ್ತೆ ಕೆಳಗಡೆ, ಬಟ್ ಇದು ಫೈರಿಂಗ್ ಜೊತೆನೇ ಬಂದು ನನಗೆ ಬಂದಿದೆ, ಗೊತ್ತೇ ಆಗಲ್ಲ ಅದು ಎಕ್ಸಾಸ್ಟ್. ನೋಡಿ ಎಕ್ಸಾಸ್ಟ್ ಎಲ್ಲಿದೆ ನೋಡಿ, ಇಲ್ಲಿದೆ ಎಕ್ಸಾಸ್ಟ್. ಫೈರಿಂಗ್ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಹೀಟಿಂಗ್ ಗೊತ್ತಾಗಲ್ಲ ಅನಿಸುತ್ತೆ. ಹೀಟ್ ನನಗೇನು ಅನ್ಸಲ್ಲ, ಹೀಟ್ ಆಗುತ್ತೆ ಜಾಸ್ತಿ. ಬಿಕಾಸ್ ಇಂಜಿನ್ ತುಂಬ ಮುಂದೆ ಇದೆ, ತುಂಬ ಮುಂದೆ ಇದೆ. ಸೆಂಟರ್ ಆಫ್ ಗ್ರಾವಿಟಿನೂ ತುಂಬ ಚೆನ್ನಾಗಿರುತ್ತೆ ಅಲ್ಲ? ರೌಂಡ್ ಕ್ಲಿಯರೆನ್ಸ್ ಅದೇ ಕಮ್ಮಿ. ಇನ್ನೊಬ್ರು ಕೂತ್ಕೊಂಡ್ಬಿಟ್ರೆ ಕೆಳಗೆ ಕೂತ್ಕೊಂಡ್ಬಿಡುತ್ತೆ ಗಾಡಿ. ಇದೊಂದು ಕಲರ್, ಇದೊಂಥರ ರೈನ್ಬೋ ಕಲರ್ ಇದ್ದಂಗೆ ಐತಲ್ಲ, ಮಿಕ್ಸು ಒಂಥರ. ಯಾವುದು ಕಲರ್ ಅಂತ ಎಕ್ಸಾಕ್ಟ್ ಹೇಳಕ್ಕೆ ಆಗಲ್ಲ, ಎಲ್ಲ ಮಿಕ್ಸ್. ಬ್ರೌನು, ರೈನ್ಬೋ ಕಲರ್, ರೆಡ್ ಎಲ್ಲ ಮಿಕ್ಸ್ ಕಾಣಿಸ್ತದೆ. ಹೌದು. ಟೈರ್ ಇದು TVS ಅಂದ್ಕೊಂತೀನಿ. ಇಲ್ಲ ಹ್ಞೂಬ್ರಾ, Aprilia ಇದೆ ಅನಿಸುತ್ತೆ ಟೈರ್ ಇದು. ಇದರದು ಪ್ಯಾರ್ದು TVS ಅವ್ರದ್ದು. ಹಾಂ, Aprilia ಅಂತ ಬ್ರ್ಯಾಂಡ್ ಇದೆ. Aprilia ಜೊತೆ ಟೈಅಪ್ ಆಗಿ ಮಾಡಿ. ಇದು ಇಂಡಿಯಾ ಮ್ಯಾನುಫ್ಯಾಕ್ಚರ್ ಅಲ್ವಾ, ಸೊ ಲೋಕಲ್ ಸೋರ್ಸ್ ಮಾಡಿರ್ತಾರೆ, ಏನು ಇಂಪೋರ್ಟ್ ಆಗಿರಲ್ಲ. ಕಾಸ್ಟ್ ಸೇವ್ ಮಾಡಬೇಕಲ್ವ. ಇಂಗ್ಲೆಟ್ ಮೇಲೆ Aprilia ಅಂತ ಸೇಮ್ ನಿಮಗೆ MotoGP ಬೈಕ್ ಥರನೇ ಇದೆ. ಹೌದು. బ్యాటరీ ఆన్ ఉంది.
ಇನ್ನೂ ಇದು ಪಿ ಡಿ ಎ ಆಗಿಲ್ಲ, ಪಿ ಡಿ ಎ ಆದರೆ ಎಲ್ಲ ನೋಡ್ಬೋದು. ಸೊ ಮೋಸ್ಟ್ಲಿ ಪಿ ಡಿ ಐ ನಡೀತಿದೆ. ಸೊ ಹೋಪ್ ಟೆಸ್ಟ್ ಡ್ರೈವ್ ಕೊಟ್ಟರೆ ಮಾಡ್ಬೋದು. ಅದು ಹೋಮ್ಲೋಗೇಷನ್ ಸರ್ಟಿಫಿಕೇಟ್ ಆಗಿಲ್ಲ. ಮೇಬಿ ವಿಲ್ ಸಿ ಫ್ರಮ್ ಸ್ಮಾಲ್ ರೈಟ್. ಅಂದರೆ ಇವಾಗ ಆ್ಯಕ್ಚುಲಿ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಇನ್ನೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಇವತ್ತೇ ಮಾಡಿರೋದು ಅಂದರೆ ಶೋರೂಮ್ ಅವರು. ಸೊ ಇನ್ನು ಮಿಕ್ಕಿದ ದಿನಗಳಲ್ಲಿ ಅಂದರೆ ಮುಂದಕ್ಕೆ ನೆಕ್ಸ್ಟ್ ವೀಕ್ 10 days. ಹೌದಾ? ಇವಾಗ ನೆಕ್ಸ್ಟ್ ನಾಳೆ ಬಂದ್ಬಿಟ್ಟು ಕೋರ್ಮಂಗ್ಲ ನೆಕ್ಸ್ಟ್ ಸ್ಮಾಲಲ್ಲಿ ನೀವೇ ಮಾಡ್ತಾರೆ. ಸೊ ಆಮೇಲೆ ನೋಡ್ಬೇಕು, ಯಾಕಂದರೆ ಇವತ್ತು 2 ಗಾಡಿದು ಪಿ ಡಿ ಎ ಮಾಡಬೇಕು. ವಿತೌಟ್ ಪಿ ಡಿ ಎ ನಾವು ಗಾಡಿ ಆಚೆ ಎಲ್ಲೂ ಓಡಿಸಂಗಿಲ್ಲ ಕಂಪ್ನಿ ರೂಲ್ ಪ್ರಕಾರ. ಎವ್ರಿಥಿಂಗ್ ವಿಲ್ ಬಿ ಚೆಕ್. ಅಂದರೆ ಒಂದು ಫಾರ್ಮ್ಯಾಟ್ ಬರುತ್ತೆ ಕಂಪ್ನಿ ಕಡೆಯಿಂದ. ಸೊ ಆ ಫಾರ್ಮ್ಯಾಟ್ನೆಲ್ಲ ನೀಟಾಗಿ ಗಾಡಿನ ಗ್ರಾಫೆಲ್ಲ ಚೆಕ್ ಮಾಡಲಿಕ್ಕೆ. ಸೊ ಅದೆಲ್ಲ ಆದಮೇಲೆ ಅದೆಲ್ಲ ಪಾಸ್ ಆದ್ರೇ ಅವು ಗಾಡಿ ಆಚೆ ಓಡಿಸ್ತಾರೆ. ಸೊ ಇಲ್ಲಾಂದರೆ ಗಾಡಿ ವೆಯ್ಟ್ ಆ್ಯಂಡ್ ಸಿ. ಪಿ ಡಿ ಎ ವರ್ಕ್ ಇಸ್ ಗೆಟಿಂಗ್ ಡನ್. ಸೊ ಇದಾದ್ಮೇಲೆ ಟೆಸ್ಟ್ ಡ್ರೈವ್ ನೋಡೋಣ ಏನಾಗುತ್ತೆ. ಸೊ ಆ್ಯಕ್ಚುಲಿ ಈಗ ಗಾಡಿ ಪಿ ಡಿ ಎಲ್ಲ ಆಗಿದೆ. ಸೊ ಇಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ಇವಾಗ ಗಾಡಿ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಹೆಂಗಿದೆ. ಎಕ್ಸಾಸ್ಟ್ ನೋಟೆಲ್ಲ ಪೆಟ್ರೋಲ್ ಹಾಕ್ತಾಯಿದ್ದಾರೆ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ನೀಟಾಗಿ. ಕ್ರ್ಯಾಂಕ್ ಆನ್. ಸಾಕಾಗಿದೆ ಎಕ್ಸಾಸ್ಟ್ ನೋಟ್. ಬ್ಯೂಟಿ ಭಯಂಕರ ಇದೆಯಲ್ಲ. ಆ್ಯಕ್ಚುಲಿ ಏರ್ ಫಿಲ್ಟರ್ ಸಕ್ಕ ದೊಡ್ಡದಿದೆ ಅಂತ ಕಾಣಿಸ್ತಿಲ್ಲ. ಏರ್ ಸಕ್ ಜಾಸ್ತಿ ಮಾಡಿದ್ರು ಅಲ್ವಾ? ಏರ್ ಸಕ್ಕಿಂಗ್ ಜಾಸ್ತಿ ಇಂಜಿನ್ದು ಗ್ರೌಲ್ ಅದು ಡಿಫ್ರೆಂಟ್ ಗ್ರೌಲ್ ಅದು. ಹೌದು, ಸಕ್ಕದಾಗಿದೆ. ಆ್ಯಕ್ಚುಲಿ ಸೌಂಡು ಸಕ್ಕದಾಗಿದೆ. ಒಳ್ಳೆ ಬೇಸು ಅಂತ ಪೈ ಏನು ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತಾ ಇಲ್ಲ ನೋಡಿ. ಮೋಡ್ಸ್ ಏನೇನಿದೆ ಗೂಡು ಕನೆಕ್ಟ್ ಇದೆ. ಹಾಂ, ಸ್ಪೋರ್ಟ್ ಮಾಡಲ್ ಇದೆ ಅದು. ಆ್ಯಕ್ಚುಲಿ ಅದು ರೈಡಿಂಗ್ ಮೋಡ್ಸ್. ಅದು ಇದು ಡಿಸ್ಪ್ಲೇದು ಅದಕ್ಕೆ ಅದು ವೆಹಿಕಲ್ ಇನ್ಫಾರ್ಮೇಷನ್ಸ್ ಇರುತ್ತೆ ನೋಡಿ. ಇಲ್ಲಿ ಮ್ಯಾಪ್ ಎಲ್ಲ ಇದೆ ಆ್ಯಕ್ಚುಲಿ ತೋರಿಸಿದೆ. ಹಾಂ, ಸರ್ಕ್ಯೂಟ್ ಮ್ಯಾಪ್ ಅಂದರೆ ಟ್ರ್ಯಾಕ್ ಮ್ಯಾಪ್. ರೇಂಜ್ ನೆಕ್ಸ್ಟ್ ಸರ್ವಿಸ್ ಇದೆ. ಹಾಂ, ಗಾಡಿ ಬಂದು ಈ ಟೆಂಪ್ರೇಚರ್ ಫ್ಯೂಲ್ ರೇಂಜ್ ಪರಿಸ್ಥಿತಿ ಇದು ಇದೆ. ಅದನ್ನೆಲ್ಲ ಇಂಟಿಗ್ರೇಟೆಡ್ ಮಾಡ್ಕೊಂಡಿದ್ದಾರೆ. ಹಾನಿದೆ. ಹೆಂಗೆ ಅನ್ನಿಸ್ತು ಗಾಡಿ ಬಂದಮೇಲೆ? ಗಾಡಿ ಚೆನ್ನಾಗಿದೆ. ಹಾಂ, ಫಸ್ಟ್ ಟೈಮು ಅಪ್ರಿಲಿಯಾದವರು ಸ್ಮಾಲರ್ ಸೆಗ್ಮೆಂಟ್. ಹೌದು, ಅವ್ರದ್ದು ಏನಿದ್ರು 150 ಮಾತ್ರ ಇದ್ದಿತ್ತು. ಹಾಂ, ಈಗ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ 457 ಬಂದಿದ್ದಾರೆ. ಹೇಗೆ ಅನಿಸ್ತಿದೆ? ಸರ್ ಗಾಡಿ ತುಂಬ ಮೂವಿಂಗ್ ಇದೆ. ಬುಕಿಂಗ್ಸ್ ಆಗಿದೆ? ಬುಕಿಂಗ್ ಆಗಿದೆ. 2800 to 3000 ವೆಹಿಕಲ್ಸ್ ಬುಕಿಂಗ್ ಆಗಿದೆ. ಆಲ್ ಓವರ್ ಕರ್ನಾಟಕನ ಇಂಡಿಯಾ?
ಗಾಡಿ ನೋಡಿದ್ರೆ ಮುಂಚೆನೇ ಹೌದು ಬುಕ್ ಆಗಿದೆ ಸರ್. ಇದು ಗಾಡಿ ಬರೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಸುಮಾರು ಕಸ್ಟಮರ್ಸ್ಗಳು ರಿವ್ಯೂಸ್ ಹಾಕಿದ್ದಾರೆ ಗಾಡಿ ಬಗ್ಗೆ. ಗಾಡಿ ಆಲ್ರೆಡಿ ಇಟಲಿಯಲ್ಲಿ ಗಾಡಿ ಓಡ್ತಾ ಇದೆ, ಅಲ್ಲಿ ರನ್ನಿಂಗ್ ಅಲ್ಲಿದೆ. ಆ್ಯಕ್ಚುಲಿ ಅಲ್ಲಿಂದ ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋದಕ್ಕೆ, ಕಸ್ಟಮರ್ ಇದಕ್ಕೆ ಕಂಫರ್ಟಬಲ್ ಆಗಬೇಕು ಅನ್ನೋದಕ್ಕೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ 457. ಥ್ಯಾಂಕ್ ಯು ಸರ್. ಗಾಡಿ ತುಂಬ ಚೆನ್ನಾಗಿದೆ, ಓಡಿಸೋದಕ್ಕೆ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ರೈಡಿಂಗ್ ಸೂಪರ್ ಆಗಿದೆ, ರೋಡ್ ಗ್ರಿಪ್ಪು ಅವಸಮ ಆಗಿದೆ. ಸ್ಪೋರ್ಟ್ಸ್ ವರ್ಷನ್ ಲೈಕ್ ಮಾಡೋರಿಗೆ ಒಳ್ಳೆ ಗಾಡಿ ಚೆನ್ನಾಗಿದೆ ಓಡಿಸೋದಕ್ಕೆ. I want to sell my RC and I want to buy this one right. ಅವ್ನು ಬುಕ್ ಮಾಡಿಸ್ಕೊಳ್ಳಿ ಸರ್. ಇಲ್ಲ ರೆಡಿ ಬುಕ್ ಮಾಡೋಕ್ಕೆ. ಇದು ಫುಲ್ ಸಿ ಬಿ ಅಲ್ಲ? ಸಿ ಬಿ ಇಟಾಲಿಯನ್ ಬ್ಯೂಟಿ. ವಾಹ್, ಬೆಂಕಿ ಗಾಡಿ ಇದು. ಇದ್ಯಾವುದೀಗ? ಮೋಟೋ ಗುಜಿ ಅಪ್ರಿಲಿಯಾ ಅಲ್ಲ ಇದೇ ಬ್ರೋ. ಇಂಜಿನ್ ಹಿಂಗೆ ಇದೆ, ವಿ ಟೈಪು, ವಿ ಟ್ವಿನ್, V2 ಇಲ್ಲ, ಇದ್ರ ಇಂಜಿನ್ನೇ ಬೇರೆ ಥರ ಇದೆ ನೋಡಿ. ಎಲ್ಲ ಉಲ್ಟಂ ಪಲ್ಟ ಸ್ನೇಹಿತರೆ. ಇದೊಂದು ಡೀಲ್ ಮಾಡಿಬಿಡಿ ಸಾಕು. ನಮ್ಮ ರೋಡ್ಗಳಿಗೆ ಬೇಜಾನಾಗೋಯ್ತು ಗಾಡಿ. ಸೌಂಡ್ ಇಲ್ಲ. ವಿನ್ನು ಬಟ್ ಆಟ್ ವಿನ್ 8 ವಿನ್ ಎರಡು ಒಂದೇ ಥರ ಸೌಂಡ್ ಬರುತ್ತೆ. ನೀವು ಹತ್ತಗತ್ತೀರ ಎತ್ತಗತ್ತೀರ ನೋಡಕ್ಕೆ ಆಲ್ಮೋಸ್ಟ್ ಸಿಮಿಲರ್. 16 lakhs. Thanks for coming. Keep encouraging us. Yes, sure. Yeah, thank you. ಬನ್ನಿ ಬಾಸ್, ಬುಕ್ ಮಾಡೋಣ. ನಾನು ರೆಡಿ. ಮಾಡಿ ನಂಗೆ ಇನ್ನೂ ಖುಷಿ ನೀವು ತಗೊಟ್ರೆ. ಸೊ ಮೇಲ್ಗಡೆ ಬಂತು ಗಾಡಿ, ಇವಾಗ ಡಿಸ್ಪ್ಲೇಗೆ ಇಡ್ತಾ ಇದ್ದಾರೆ. ಸೊ ಇದು ಬಂದು ಟೆಸ್ಟ್ ಡ್ರೈವ್ಗೆಲ್ಲ ಏನಿಲ್ಲ, ಜಸ್ಟು ಡಿಸ್ಪ್ಲೇಗೆ ಮಾತ್ರನೇ ಬಂದಿರೋದು. ಎರಡೇ ಗಾಡಿ ಬಂದಿರೋದು. ಜಸ್ಟ್ ನೋಡ್ಕೊಂಡು ನೀವು ಬುಕ್ ಮಾಡ್ಕೊಬೋದು. ಇದು 5, ಅದು 6. ಬಟ್ ನೋಡೋಕೆ ಎರಡು ಒಂದೇ ಥರನೇ ಇದೆ ಅಲ್ಲ. ಇದ್ರಲ್ಲಿ ನೇಕೆಡ್ ವರ್ಷನೂ ಬರುತ್ತಾ? ಬರುತ್ತಂತೆ. ಹಾಂ ಬರುತ್ತಂತೆ. ನೆಕೆಟ್ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಸುತ್ತೆ ಬ್ರೋ. ಆದರೂ ಕೂತ್ಕೊಳ್ಳೋದೆಲ್ಲ ಸೇಮ್ ಒಂದೇ ಥರ ಇದೆ, ಏನು ಅಂತ ಇರುತ್ತೆ. ಜಸ್ಟ್ ಬೇರಿಂಗ್ ಬರಲ್ಲ, ಒಂದು ಹೆಡ್ಲೈಟ್ ಡಿಫ್ರೆಂಟ್. ಹೌದು. ನೇಕೆಡ್ ಅಂದರೆ ಪ್ರಾಬ್ಲಮ್ ಇದೇ ಥರ ಬರುತ್ತೆ. ನೆಟೋನೋ ಟೈಪ್ ಗೊತ್ತಿಲ್ಲ, ನೋಡ್ಬೇಕು. ರೂಲ್ ಮಾಡುತ್ತೆ ಬ್ರೋ. ನೇಕೆಡ್ ಅಂದರೆ ಇದೇ ಥರ ಬರೋದು. ಹಾಂ, ನೇಕೆಡ್ ಅಂದರೆ ಈಗ ಬೇರೆ ಬ್ರ್ಯಾಂಡಲ್ಲಿ ಹೆಂಗಾಗುತ್ತೆ, ಫೇರಿಂಗ್ ಅಂದರೆ ಫುಲ್ ಇರುತ್ತೆ. ನೇಕೆಡ್ ಅಂದರೆ ಬರೀ ಹೆಡ್ಲೈಟ್. ಹೌದು. ಆ ಟೈಪ್ ಇರಲ್ಲ ಇರೋ ಹತ್ರ. ಇದ್ರ ಪ್ರಕಾರ ನೇಕೆಡ್ ಅಂದರೆ ಇದೆ. ಅದೇ ಥರ ಇದ್ದರೆ ಏನಂತ ಹ್ಯೂಜ್ ಡಿಫ್ರೆನ್ಸ್ ಅನ್ಸಲ್ಲ ನೋಡೋಕ್ಕೆ. ಹೌದು. ನೋಡ್ಬೇಕು. ನನಗಂತೂ ಸಖತ್ ಇಷ್ಟ ಆಯ್ತು ಅದು ಎಪ್ರಿಲಿಯಾ ಟಿಯಾನೋ 660. ಬಟ್ ಇದು R5. ಬಟ್ ನೋಡೋಣ, ಗಾಡಿ ರೋಡ್ ಮೇಲೆ ಬಂದಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಏನು ಬೇಡ ಸರ್, ತುಂಬ ಥ್ಯಾಂಕ್ಸ್ ಇನ್ವೈಟ್ ಮಾಡಿದ್ದಕ್ಕೆ. 100%. ಟೆಸ್ಟ್ ಡ್ರೈವ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? Test ride most probably by month end. ಈ ಮಂತ್ ಎಂಡಲ್ಲಿ. ಓಕೆ. ಅದು ಹೋಮೋಲಗೇಷನ್ ಸರ್ಟಿಫಿಕೇಟ್ ಆಗಿಲ್ಲ. ಬೈಕ್ಸ್ ಆರ್ ರೆಡಿ. ARI ಸರ್ಟಿಫಿಕೇಶನ್ ಪೆಂಡಿಂಗ್. ಓಕೆ, ಅದು ಬಂದರೆ ಆರಾಮಾಗಿ ಇದು ಮಾಡ್ಬೋದು. I mean, they are expecting any moment. ಹೌದೌದು. Then it has to be TR registered ಅಲ್ಲ. ಹೌದೌದು. Test ride ಕೊಟ್ಟರೆ ಹೌದೌದು. problem. So unless this is holding for that. So most probably they have come with my month end. And delivery is from March 9th. March 9th. March 5th or 10th. ಫಾಕ್. ಸೊ ಆ ಗಾಡಿ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಹೇಳಬೇಕು. ಸೊ ಆ್ಯಕ್ಚುಲಿ ಆ ಗಾಡಿ ಬಂದು ನಿಮಗೆ ನೆಕ್ಸ್ಟ್ ಮಂತು 4th or 5th ಆದಮೇಲೆ ನಮಗೆ ಅದು ಇದು ಸಿಗುತ್ತೆ. ಇಲ್ಲ ಯೂಟರ್ನ್ ಐತೆ, ಇಲ್ಲ ಯೂಟರ್ನ್ ಮಾಡ್ಕೊಂಬ. ಸೊ ಅಲ್ಲಿವರೆಗೂ ನಮಗೆ ಇದಿಲ್ಲ, ರೋಡ್ ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ. ಸೊ ಇನ್ನೂ ನೆಕ್ಸ್ಟ್ ವೀಕಲ್ಲಿ ಪರ್ಮಿಷನ್ ಬರುತ್ತಂತೆ. ಸೊ ಪರ್ಮಿಷನ್ ಸಿಗುತ್ತಂತೆ. ಸೊ ಆಮೇಲೆ ಗಾಡಿನ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನೀವು ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.